ಪಾರ್ಲಿಮೆಂಟು ನಡೀತಾ ಇದೆ. ಪಾರ್ಲಿಮೆಂಟ್ನಲ್ಲಿ ಮಂಡನೆ ಆಗ್ತಕ್ಕಂಥ ಮಸೂದೆಗಳಿಗೆ ಪೂರ್ವಭಾವಿಯಾಗಿ ಚರ್ಚೆ ಮತ್ತು ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇವತ್ತು ಎಲ್ಲರೂ ಕೂಡ ಅದರಲ್ಲೇ ತಲ್ಲೀನರಾಗಿದ್ದಾರೆ. ನಾವು ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದ್ವಿ. ಅವರು ಸಾಯಂಕಾಲ 6 ಗಂಟೆಗೆ ನಮಗೆ ಟೈಮ್ ಕೊಟ್ಟಿದ್ದಾರೆ. ಸಾಯಂಕಾಲ 6 ಗಂಟೆಗೆ ಅವ್ರ ಹತ್ರ ಮಾತಾಡ್ತೀವಿ. ಮತ್ತು ಅದೇ ರೀತಿಯಾಗಿ ವೇಣುಗೋಪಾಲ್ ಅವರು ಕೂಡ ಸಮಯ ಸುಮಾರು 7-8 ಗಂಟೆಗೆ ಕೊಡ್ಬೋದು ಅಂತೇಳಿ ನಿರೀಕ್ಷೆ ಇದೆ. ನಮಗೆ ನಾವಿನ್ನು ಆ ಟಚ್ಚಲ್ಲಿದ್ದೀವಿ. ಸಾಯಂಕಾಲ ಅವತ್ತನ್ನು ನೋಡ್ತೀವಿ. ಸುರ್ಜೇವಾಲಾರವರು ವೇಣುಗೋಪಾಲ್ ಅವರು ಇಬ್ಬರನ್ನೂ ಕೂಡ ನಾವು ನೋಡ್ತಾ ಇದ್ದೀವಿ. ಅಂದರೆ ವಿಸ್ತೃತವಾಗಿ ಚರ್ಚೆ ಮಾಡ್ತೀರಾ ಹೇಗೆ? ಬೆಳಗ್ಗೆ ಚರ್ಚೆ ಮಾಡಿದ್ವಿ. ವಿಶದವಾಗಿ ಸಾಯಂಕಾಲ 6 ಗಂಟೆಗೆ ಚರ್ಚೆ ಮಾಡ್ತೀವಿ. ವೇಣುಗೋಪಾಲ್ ಅವ್ರಿಗೂ ಸಾಧ್ಯತೆ ಇದೆ? ಸಾಧ್ಯತೆ ಇದೆ. ನಮಗೆ ಮೆಸೇಜ್ ಕೊಟ್ಟಿದ್ದಾರೆ. ಇವತ್ತು ನೋಡ್ತೀವಿ. ಇದನ್ನು ರಾತ್ರಿ ಸುಮಾರು 8 ಗಂಟೆಗೆ ಏನು ಗೊತ್ತಿಲ್ಲ, ಮಾತಾಡಿದ್ದೀವಿ. ಸಾಯಂಕಾಲ 6 ಗಂಟೆಗೆ ಸೇರೋಣ ಅಂತ ಹೇಳಿದ್ದಾರೆ. ಪುನರ್ರಚನೆ ವಿಚಾರವಾಗಿ ಏನಾದರೂ ಅವರು ಅಲ್ಲಲ್ಲ, ನಾವೇನೋ ಡೀಟೇಲ್ಸ್ಗೆ ಹೋಗಿಲ್ಲ. ಅದು 6 ಗಂಟೆಗೆ ಸೇರ್ತೀವಿ. 6 ಗಂಟೆಗೆ ನಾವು ಹೆಚ್ಚು ಕಡಿಮೆ ಅಲ್ಲೆಲ್ಲರೂ ಬಂದರು. ಎಮ್ ಎಲ್ ಎಸ್ ಬಂದ 16 ಜನ 17 ಜನ ಬಂತಾರೆ ಎಲ್ಲರೂ. 6 ಗಂಟೆ ಸಭೆಯಲ್ಲಿ ಯಾರ್ಯಾರು ಎಲ್ಲ ಎಮ್ ಎಲ್ ಎಸ್ ಇರ್ತೀವಿ. ಹೈಕಮಾಂಡ್ ನಾಯಕರು ಬೇರೆ ಯಾರಾದರೂ ಇರ್ತಾರೆ? ಅಲ್ಲಲ್ಲ, ಈ ಹೈಕಮಾಂಡರ್ ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲಾ ಅವರು ಅವ್ರನ್ನ ಸಪ್ರೇಟಾಗಿ ಭೇಟಿ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಇದು ಎಮ್ ಎಲ್ ಎಗಳು ಇರ್ತಾರೆ, ಹೊಡ್ತಾರೆ ಸರ್ ಇವತ್ತು ಒಂದಷ್ಟು? ಇವತ್ತು ಮುಗಿಸ್ಕೊಂಡು ಹೊಡೋದು ಅಂತ. ಮುಗಿಸ್ಕೊಂಡು ಹೊಡೋದು ಎಷ್ಟೊತ್ತಾದರೂ ಸರಿ? ಸರಿ. ಪಾರ್ಲಿಮೆಂಟು ನಡೀತಾ ಇದೆ. ಪಾರ್ಲಿಮೆಂಟ್ನಲ್ಲಿ ಮಂಡನೆ ಆಗ್ತಕ್ಕಂಥ ಮಸೂದೆಗಳಿಗೆ ಪೂರ್ವಭಾವಿಯಾಗಿ ಚರ್ಚೆ ಮತ್ತು ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇವತ್ತು ಎಲ್ಲರೂ ಕೂಡ ಅದರಲ್ಲೇ ತಲ್ಲೀನರಾಗಿದ್ದಾರೆ. ನಾವು ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದ್ವಿ. ಅವರು ಸಾಯಂಕಾಲ 6 ಗಂಟೆಗೆ ನಮಗೆ ಟೈಮ್ ಕೊಟ್ಟಿದ್ದಾರೆ. ಸಾಯಂಕಾಲ 6 ಗಂಟೆಗೆ ಅವ್ರ ಹತ್ರ ಮಾತಾಡ್ತೀವಿ. ಮತ್ತು ಅದೇ ರೀತಿಯಾಗಿ ವೇಣುಗೋಪಾಲ್ ಅವರು ಕೂಡ ಸಮಯ ಸುಮಾರು 7-8 ಗಂಟೆಗೆ ಕೊಡ್ಬೋದು ಅಂತೇಳಿ ನಿರೀಕ್ಷೆ ಇದೆ. ನಮಗೆ ನಾವಿನ್ನು ಆ ಟಚ್ಚಲ್ಲಿದ್ದೀವಿ. ಸಾಯಂಕಾಲ ಅವತ್ತನ್ನು ನೋಡ್ತೀವಿ. ಸುರ್ಜೇವಾಲಾರವರು ವೇಣುಗೋಪಾಲ್ ಅವರು ಇಬ್ಬರನ್ನೂ ಕೂಡ ನಾವು ನೋಡ್ತಾ ಇದ್ದೀವಿ. ಅಂದರೆ ವಿಸ್ತೃತವಾಗಿ ಚರ್ಚೆ ಮಾಡ್ತೀರಾ ಹೇಗೆ? ಬೆಳಗ್ಗೆ ಚರ್ಚೆ ಮಾಡಿದ್ವಿ. ವಿಶದವಾಗಿ ಸಾಯಂಕಾಲ 6 ಗಂಟೆಗೆ ಚರ್ಚೆ ಮಾಡ್ತೀವಿ. ವೇಣುಗೋಪಾಲ್ ಅವ್ರಿಗೂ ಸಾಧ್ಯತೆ ಇದೆ? ಸಾಧ್ಯತೆ ಇದೆ. ನಮಗೆ ಮೆಸೇಜ್ ಕೊಟ್ಟಿದ್ದಾರೆ. ಇವತ್ತು ನೋಡ್ತೀವಿ. ಇದನ್ನು ರಾತ್ರಿ ಸುಮಾರು 8 ಗಂಟೆಗೆ ಏನು ಗೊತ್ತಿಲ್ಲ, ಮಾತಾಡಿದ್ದೀವಿ. ಸಾಯಂಕಾಲ 6 ಗಂಟೆಗೆ ಸೇರೋಣ ಅಂತ ಹೇಳಿದ್ದಾರೆ. ಪುನರ್ರಚನೆ ವಿಚಾರವಾಗಿ ಏನಾದರೂ ಅವರು ಅಲ್ಲಲ್ಲ, ನಾವೇನೋ ಡೀಟೇಲ್ಸ್ಗೆ ಹೋಗಿಲ್ಲ. ಅದು 6 ಗಂಟೆಗೆ ಸೇರ್ತೀವಿ. 6 ಗಂಟೆಗೆ ನಾವು ಹೆಚ್ಚು ಕಡಿಮೆ ಅಲ್ಲೆಲ್ಲರೂ ಬಂದರು. ಎಮ್ ಎಲ್ ಎಸ್ ಬಂದ 16 ಜನ 17 ಜನ ಬಂತಾರೆ ಎಲ್ಲರೂ. 6 ಗಂಟೆ ಸಭೆಯಲ್ಲಿ ಯಾರ್ಯಾರು ಎಲ್ಲ ಎಮ್ ಎಲ್ ಎಸ್ ಇರ್ತೀವಿ. ಹೈಕಮಾಂಡ್ ನಾಯಕರು ಬೇರೆ ಯಾರಾದರೂ ಇರ್ತಾರೆ? ಅಲ್ಲಲ್ಲ, ಈ ಹೈಕಮಾಂಡರ್ ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲಾ ಅವರು ಅವ್ರನ್ನ ಸಪ್ರೇಟಾಗಿ ಭೇಟಿ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಇದು ಎಮ್ ಎಲ್ ಎಗಳು ಇರ್ತಾರೆ, ಹೊಡ್ತಾರೆ ಸರ್ ಇವತ್ತು ಒಂದಷ್ಟು? ಇವತ್ತು ಮುಗಿಸ್ಕೊಂಡು ಹೊಡೋದು ಅಂತ. ಮುಗಿಸ್ಕೊಂಡು ಹೊಡೋದು ಎಷ್ಟೊತ್ತಾದರೂ ಸರಿ?